ಲೋ ಮಗ್ ನನ್ ಮಗನಿ ಈಗ ಸಿಂಗಾಪುರ ಕರ್ಕೊಂಡೋಯ್ತೀನಿ ಅಂತ ಹೋಗ್ಲಿದ್ಯಲ್ಲ ಲೋಪರ್ ನನ್ ಮಗನೇ. ಇವಾಗ ಅವಮ್ಮ ಕುಂತ್ಕೊಂಡವಳೆ ಫೋನ್ ಮ್ಯಾಲ್ ಫೋನು. ಯಾವಾಗ ಟಿಕೆಟ್ ಬುಕ್ ಮಾಡ್ತೀರಾ, ಯಾವಾಗ ಹೋಗನಿ ಸಿಂಗಾಪುರ್ಗೆ, ಯಾವಾಗ ಹೋಗನಿ ಅಂತ ಹೇಳ್ಬಿಟ್ಟು ಅಮ್ಮ ಅಕ್ಕನ ಪಿರಾಣ ತೆಗಿತಾ ಕುಂತವಳೆ. ಏನ್ ಮಾಡನಿ ಏನ್ ಬಿಡನಿ ನೀನೇನೆ ಹೇಳ್ಬಿಡು. ಇವಾಗ ಯಾಕಡೆ ತಕೊಂಡ್ ನೋಡಿಬೇಕು ನಿನ್ಗಂತೂ ಬ್ಯಾಡ ಕಣಲ್ಲ, ಈ ಸಂಬಂಧ ಎಲ್ಲ ಆಗ್ಬರಕಿಲ್ಲ ಅಂತ ಅನಿಸ್ತದೆ. ಎಲ್ಲಿಂದ ಕರ್ಕೊಂಡೋಯ್ತೀಯ ಸಿಂಗಾಪುರ್ಗೆ? ನಾನು ರಾತ್ರೆಲ್ಲ ಕುಂತ್ಕೊಂಡು ಯೋಚನೆ ಮಾಡಿದೆ ಕಣಮ್ಮ. ಈ ಬಂಗಾರಮ್ಮಂಗೆ ನನ್ನ ಮ್ಯಾಲ್ ಪಿರುತಿ ಶಾನೆ ಐತೆ. ಅಂದರೆ ನಂಬೋಳು ನನ್ನ ಪೂರ್ತಿ ನಂಬಿಟ್ಟವಳೆ. ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಹೋಗಿ ಒಳ್ಳೆ ಸಂದಾಗ ಆಕ್ಟಿಂಗ್ ಮಾಡ್ತೀನಿ. ನೋಡು ಏನು ಮಾಡ್ತೀನಿ ಅಂತ. ಈ ಮದುವೆನೇ ಬ್ಯಾಡ, ಹಂಗೆ ಹಿಂಗೆ ಅವ್ರು ಹೇಳ್ಕೊ, ಹಂಗೆ ಹೇಳ್ಕೊಟ್ರು ಹಿಂಗೆ ಹೇಳ್ಕೊಟ್ರು ಅಂತ ಏನೋ ಒಂಚೂರು ಜೋರಾಗಿ ಮಾತಾಡ್ತೀನಿ. ನೀನು ಸುಮ್ಕೆ ಹ್ಞೂ ಅಂತ ನನ್ನ ಜೊತೆಗೆ ನೀನು ಸುತಿ ಇಕ್ಬಿಡು. ಎಲ್ಲ ಮಾತಾಡ್ಬಿಟ್ಟು ಆಮೇಕಿಂದ ಅವಮ್ಮ ಮದುವೆ ಕ್ಯಾನ್ಸಲ್ ಆಗೋಗ್ಬಿಡ್ತದೆ ಅಂತ ಟೆನ್ಷನ್ಗೆ ಏನಾರ ಒಂದು ಮಾಡ್ಬಿಟ್ಟು ಮದುವೆ ಮಾಡಿ ಮುಗಿಸ್ಬಿಡ್ತಾಳೆ. ಅಲ್ಲ ಕಣಲ್ಲ, ನಾಳೆಗ್ ನಮ್ಮನೆ ನೋಡಕ್ ಬರ್ತೀನಿ ಅಂತ ಹೇಳ್ತಾ ಇದ್ಲಲ್ಲ, ಈಗ ನಮ್ಮನೆ ನೋಡೋ ಶಾಸ್ತ್ರ ಬರೋದ್ ಬೇಡವಾ ಅವಳು? ನಮ್ಮ ಮನೆ ನೋಡ್ಬಿಟ್ರೆ ಒಪ್ಕೊಬಿಡ್ತಾಳ? ನೀನೇ ಹೇಳು, ಒಪ್ಕೊತಾಳೆ ನಮ್ಮ? ಅಂಥದ್ದು ಒಪ್ಕೊಳಕ್ಕಿಲ್ಲ ಕಣಮ್ಮ. ನಿನಗೆ ಯಾಕೆ ತಲೆ ಇಲ್ವೋ ನನಗಂತೂ ಗೊತ್ತಾಯ್ತಿಲ್ಲ. ನೋಡು, ನೀನು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನು ಮಾತಾಡ್ತೀನಿ, ಸುಮ್ಕೆ ಬಾ. ಏನೋ ಮಗ, ಎಡವಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಸಾಕು. ನನಗಂತೂ ಎಡವಟ್ಟ ಹೋಗ್ಬಿಡ್ತದ ಅಂತ ಹೇಳ್ಬಿಟ್ಟು ಭಯ ಆಯ್ತಾಯ್ತು ನನಗಂತೂ. ಸರಿ ಬಾ, ಏನೋ ಒಂದು ಆವಾಜ್ ಹಾಕನ. ಬಂಗಾರಮ್ಮನವರೇ, ಬಂಗಾರಮ್ಮನವರೇ, ಬಂಗಾರಮ್ಮನವರೇ! ಅಯ್ಯೋ 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 ಬೀಗ್ರೆ, ಇದೇನಿದು ಇದ್ದಕ್ಕಿದ್ದಂಗೆ ಏನಿಯ ಬಂದ್ಬಿಟ್ರಲ್ಲ. ಮೊದ್ಲೇ ಹೇಳಿದ್ರೆ ನಿಮ್ಗೂನುವೆ ಕುರಿಗಿರಿ ಕಡಿಸ್ಬಿಟ್ಟು ಮಟನ್ ಊಟನ ಮಾಡಿಸ್ಬಿಡ್ತಾ ಇದ್ನಲ್ಲ ನಾನು. ಇದೇನಿದ್ದು ದಿಢೀರ್ ಅಂತ ಬಂದಿದ್ರಲ್ಲ. ಬಾ ಕುಂತ್ಕೊಬರಿ ಹೇಳಿ ಅಂದ್ರೆ ಕುಂತ್ಕೊಬರಿ. ಮಗಳೇ ಮಗಳೇ, ನಿನ್ ನೋಡಕ್ ಯಾರು ಬಂದವ್ರು ನೋಡ್ ಬಾರೆ. ಅಯ್ಯೋ ನಿಂತ್ ಕಡೆ ಇದಿರಲ್ಲ, ಬನ್ನಿ ಕುಂತ್ಕ ಬನ್ನಿ. ನೋಡಿ, ನಾವು ಕೂತ್ಕೊಳಕ್ ಬಂದಿಲ್ಲ, ಈ ಮದ್ವೆನ ಕ್ಯಾನ್ಸಲ್ ಮಾಡಕ್ ಬಂದಿದೀವಿ. ಹೌದು ಅತ್ತೆ, ನಮ್ಗಂತೂ ತುಂಬಾ ಜನ ಅದು ಇದು ಅಂತ ತುಂಬಾ ನಿಮ್ಮ ಬಗ್ಗೆ ಹೇಳ್ಬಿಟ್ಟವ್ರೆ. ನಿಮ್ಮ ಬಗ್ಗೆ ನೋಡಿ, ನನ್ಗಂತೂ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ಇಂಟ್ರೆಸ್ಟ್ ಇವಾಗ ಉಳಿದಿಲ್ಲ. ನಾನಂತೂ ಮದುವೆನ ಕ್ಯಾನ್ಸಲ್ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನಂತೂ ಮದುವೆನ ಕ್ಯಾನ್ಸಲ್ ಮಾಡೋದೇನೆ. ದಯವಿಟ್ಟು ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ. ನೀವಂತೂ ಜಾಸ್ತಿ ಬಲವಂತ ಮಾಡ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಅನ್ನಕ್ಕೆ ಹೋಗ್ಬಿಡಿ. ಎಷ್ಟೊಂದು ಜನ ನಿಮ್ಮ ಬಗ್ಗೆ ಕೆಟ್ಟದಾಗೇನೆ, ತುಂಬ ಕೆಟ್ಟದಾಗೇನೆ ಹೇಳ್ಕೊಟ್ಬಿಟ್ಟವ್ರು ನನಗಂತೂ. ಕೇಳಿ 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 ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಅಪ್ಪ, ನೀವು ಸಾಕು, ನಿಮ್ಮ ಸವಾಸನೂ ಸಾಕು. ನೋಡಿ, ನೀ ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಅಂತಲೇ ನಾನು ನಮ್ಮ ಜೊತೆಗೆ ಬಂದ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡ್ತಾ ಇರೋದು. ಮದುವೆ ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಹೌದು, ನನ್ನ ಮಗುಂಗೆ ಏನಂತೆ, ಬೇಜಾನ್ ಸಂಬಂಧಗಳು ಬಂದ್ ಹೋಗ್ತಾ ಇರ್ತವೆ, ಬೇಜಾನ್ ಸಿಗ್ತವೆ. ನೋಡಿ, ಈ ಮದ್ವೆ ಅಂತೂ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಅಯ್ಯೋಳಿ ಅಂದ್ರೆ ಬೀಗ್ರೆ, ಇದೇನಾಯ್ತು? ಇದ್ದಕ್ಕಿದ್ದಂಗೆ ನೀವು ಮದುವೆ ಕ್ಯಾನ್ಸಲ್ ಮಾಡ್ಬಿಟ್ರೆ ಊರವ್ರಿಗೆಲ್ಲ ಹೇಳ್ಕೊಂಬಿಟ್ಟು ಬಂದಿದ್ದೀನಿ, ಇವನೇ ನನ್ನ ಒಳಿಯ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೊತಾರೆ? ನನ್ನ ಮಗಳು ಮಾನ ಮರುವದಿ ಎಲ್ಲ ಹೋಗಕ್ಕಿಲ್ವೇ? ಇದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ಮದುವೆ ಅಂತೂ ಕ್ಯಾನ್ಸಲ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀವಿ. ಇನ್ನ ಮದುವೆ ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ. ನಿಮ್ಮ ಮಗಳು ಹಂಗೆ ಹಿಂಗೆ, ನಿಮ್ಮ ಮಗಳ ಬಗ್ಗೆ ನಿಮ್ಮ ಬಗ್ಗೆ ನೀವೆಲ್ಲ ಕೆಟ್ಟವ್ರಂತೆ ಹಂಗೆ ಅಂತ ತುಂಬ ಜನ ಹೇಳ್ಕೊಡ್ತಾವ್ರೆ. ಆ್ಯಕ್ಚುಲಿ ನಾನು ಇದೆಲ್ಲ ಕೇಳೋಕ್ಕಿಂತ ಮುಂಚೆನೇ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದೇನೋ. ಇದೆಲ್ಲ ಕೇಳೋಕ್ಕಿಂತ ಮುಂಚೆನೇ ಮಾಡ್ಕೋಬೇಕಿತ್ತು. ಅವತ್ತೇ ಹೇಳಿದೆ ಅರ್ಜೆಂಟಾಗಿ ತಾಳಿ ಕಟ್ಟಿಸ್ರಿ ಅಂತ, ನೀವೇ ಕಟ್ಟಿಸ್ಲಿಲ್ಲ. ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಏನೇನೇನೋ ಮಾಡ್ಬಿಟ್ರಿ. ಅದಕ್ಕೆ ಏನೇನೇನೋ ಆಗೋಗ್ಬಿಡ್ತು. ನೋಡಿ, ಆವತ್ತೇ ಮದುವೆ ಆಗಿದ್ದಿದ್ರೆ ಇಷ್ಟೊಂದು ಜನ ನಮಗೆಲ್ಲ ಹೇಳ್ಕೊಡ್ತಾ ಇರಲಿಲ್ಲ, ಇಷ್ಟೊಂದೆಲ್ಲ ಪ್ರಾಬ್ಲಮ್ಮು ಆಗ್ತಾ ಇರಲಿಲ್ಲ. ನೋಡಿ, ನನಗಂತೂ ಮದುವೆ ಇಷ್ಟ ಇಲ್ಲ. ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಅಮ್ಮ ಅಮ್ಮ, ಅಯ್ಯೋ ಮಗಳೇ ಅಳಬೇಡವೆ, ನಾನು ಹೆಂಗೋ ಮಾಡ್ತೀನಿ, ಸಮಾಧಾನ ಮಾಡ್ಕಳೆ. ಸರಿಯಾಗೈತೆ ಕಣಮ್ಮ, ನೀನು ಒಂಚೂರು ಸುದ್ದಿ ಇಕ್ಕು. ಬೀಗ್ರೆ, ನಾವು ತುಂಬಾ ಯೋಚನೆ ಮಾಡಿದ್ವಿ ಈ ತರ ಹೆಣ್ಮಕ್ಳು ನೋಯಿಸಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೆ ಏನ್ ಮಾಡೋಣ, ಜನ ತಲಾಕ್ ಒಂದೊಂದು ಮಾತಾಡ್ಕತಾವ್ರೆ. ನನಗಂತೂ ಸಹಿಸಕ್ಕಾಗ್ತಾ ಇಲ್ಲ. ಹೆಂಗೋ ಮಾತಾಡ್ತಾವ್ರ ಜನಗಳೆಲ್ಲನೂ. ಇಷ್ಟೊಂದೆಲ್ಲ ಕೆಟ್ಟದಾಗ ಯಾಕೆ ಮಾತಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಅದೆಲ್ಲ ಆಗಿದ್ದಾಗೋಯ್ತು. ಈಗೆಲ್ಲನೂ ಜನಗಳು ಇನ್ನೂ ಜಾಸ್ತಿ ನಿಮ್ಗೆ ಹೇಳ್ಕೊಡ್ತಾರಲ್ಲ, ನಮಗೂ ಹಂಗೆ ತುಂಬ ಜನ ಹೇಳ್ಕೊಡ್ತಾರೆ. ಸುಮ್ಮನೆ ಅರ್ಜೆಂಟಾಗಿ ಅವತ್ತೇ ಮದುವೆ ಮುಗಿಸಾಕ್ಬಿಟ್ಟಿದ್ರೆ ಇಷ್ಟೆಲ್ಲ ಇರ್ತಾ ಇತ್ತಾ? ಅಯ್ಯೋ, ನಿಮ್ಮ ಮಾತು ಕೇಳೋಣ, ಅವತ್ತು ಮದುವೆನ ಮಾಡಬೇಕಿತ್ತು. ನೋಡಿ, ಹೀಗಿತ ಮಾತ್ರ ಮದುವೆ ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬೇಡಿ. ನನಗಂತೂ ಶಾನೆ ಬೇಜಾರಾಯ್ತದೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಕಾಲಕ್ಕೆ ಬೇಕಾದ್ರೆ ಬಿದ್ದುಬಿಡ್ತೀನಿ. ನನ್ನ ಮಗಳು ಜೀವನದ ಪ್ರಶ್ನೆ. ಅವತ್ತು ನಾನು ಹೇಳ್ದೆ, ನೀವೇ ಕೇಳಲಿಲ್ಲ. ಅಯ್ಯೋ, ಸಿಂಗಾಪುರ್ಗೆ ಹೋಗ್ಬೇಕು, ಮನೆ ನೋಡಬೇಕು, ಮನೆ ಶಾಸ್ತ್ರ ಮಾಡಬೇಕು, ಆ ಶಾಸ್ತ್ರ ಮಾಡಬೇಕು, ಈ ಶಾಸ್ತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೇನೋ ಶಾಸ್ತ್ರದ್ದು ಅಂತ ಕತೆ ಎತ್ತಿದ್ರಿ. ಅಷ್ಟೆಲ್ಲ ಕತೆ ಎತ್ತಿದ್ದಾದ್ಮೇಲೆ ಮತ್ತೆ ನೋಡಿದ್ರೆ ಇದೊಂದು ನಿಮ್ದು. ನಾವ್ ಹೇಳಿದ ಮಾತು ಕೇಳಲಿಲ್ಲ ಅಂತಂದ್ಮೇಲೆ ಏನು ಮಾಡೋಕ್ಕಾಗ್ತೈತೆ? ನಿಮ್ಮ ಬಗ್ಗೆ ಇವಾಗ ನಮಗೆಲ್ಲ ಚೆನ್ನಾಗಿ ಅರ್ಥ ಆಗೈತೆ. ಅಮ್ಮ ಬಾ ಹೋಗೋಣ. ಇವ್ರನ್ನ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ನನಗೇನಿಲ್ಲ. ನನಗೇನಂತೆ ಬೇಜಾನ್ ಹುಡುಗಿರ್ ಕ್ಯೂ ನಿಂತ್ಕೊಂಡಿರ್ತಾರೆ. ನಡಿ ಹೋಗೋಣ. ನಡಿಯೋ ಹೋಗೋಣ. ಇವ್ರ ಸವಾಸನೇ ಬೇಡ ನಮ್ಗೆ. ಅಯ್ಯೋ ಬೀಗ್ರೆ ವಸಿನ ಮಾತು ಕೇಳಿ ಬೀಗ್ರೆ, ಇಂಥ ಕೆಲಸ ಮಾಡಬೇಡಿ ಬೀಗ್ರೆ. ಅಯ್ಯೋ, ಮದುವೆ ತಾನೇ, ಅರ್ಜೆಂಟಾಗೆ ಮಾಡಿ ಮುಗಿಸ್ಬಿಡೋಣ. ಯಾರೋ ನಮ್ಗೆ ಆಗದಿದ್ದವ್ರು ಬೇಕು ಅಂತ ತಂದಾಕವ್ರೆ ಅಂತ ಅನ್ನಿಸ್ತದೆ. ಕಳ್ಳನ ಮಕ್ಕಳು ಎಲ್ಲ ಬೇಕಂತ ಇಂಥ ಕೆಲಸ ಮಾಡ್ಬಿಟ್ಟವ್ರೆ ಬೀಗ್ರೆ. ನೀವು ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ನೀವು ಹೋಗ್ಬೇಡಿ. ಕಳ್ಳನ ಮಕ್ಕಳು ಬಡ್ಡೆತದವು ಎಲ್ಲ ಇಂಥ ಕೆಲಸ ಮಾಡ್ಬಿಟ್ಟವೆ. ನೋಡಿ, ಹೆಂಗಾದ್ರೂ ಮಾಡಿ ನನ್ನ ಮಗಳು ಮದುವೆ ಈ ವಾರದಾಗ ಮುಗಿಸ್ಬಿಡೋಣ. ನೋಡಿ ಬೀಗ್ರೆ, ನೀವೇನಾದರೂ ಅಂದ್ಕೊಳ್ಳಿ,
ನನಗಂತೂ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನೀವೇನೋ ಊರು ತುಂಬ ಬಡ್ಡಿ ಕೊಟ್ಟಿದ್ರಂತೆ, ಹುಟ್ಟು ಬಜಾರಿನಂತೆ ಸಿಗೋದು ಬಿಸಾಕ್ತಿರಂತೆ, ಸಿಟ್ಟು ಬಂದುಬಿಟ್ರೆ ಅಬ್ಬಬ್ಬಬ್ಬ ಇಂಥ ಫ್ಯಾಮಿಲಿಯಿಂದ ಏನು ಮಾಡ್ಕೊಂಡ್ರೆ ನಮ್ಮನೆ ಉದ್ಧಾರ ಆದರೂ ಆಗ್ತೈತಾ? ಛೇ 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 ಛೇ, ನನಗಂತೂ ಇದೆಲ್ಲ ಇಷ್ಟನೇ ಆಗಲ್ಲ ಸ್ವಲ್ಪನೂ. ನನಗಂತೂ ಸಮಾಧಾನವಾಗಿರಬೇಕು, ಒಳ್ಳೆ ಹುಡುಗಿ ಆಗಿರಬೇಕು ಅಂಥವಳಂದರೆ ಅಷ್ಟೇ ಇಷ್ಟ ನನಗೆ. ಇಲ್ಲ ಅಂದರೆ ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ಪ್ಲೀಸ್ ನೀವು ಬಿಟ್ಬಿಡಿ, ನಾವು ಹೋಯ್ತೀವಿ. ಮಗಳೇ ನೀನನ್ನ ಕೇಳ್ಕೊಬಾರೆ. ಅತ್ತೆ ನಾವೇನು ಬಾಯಿ ಬಜಾರಲ್ಲ ಅತ್ತೆ, ಸುಮ್ಮನೆ ಜನಗಳು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಅಷ್ಟೇನೆ ಅತ್ತೆ. ನಾವು ತುಂಬ ಒಳ್ಳೆಯವರು ಅತ್ತೆ, ನೀವೇನೇ ಹೇಳಿ ಅತ್ತೆ. ನನ್ನಷ್ಟು ಒಳ್ಳೆಯವಳನ್ನ ನೀವು ನೋಡೇ ಇರಲ್ಲ, ಅಷ್ಟು ಒಳ್ಳೆಯವಳು ನೋಡಿ ನೀವು. ಅಂದರೆ ನಾನು ಇವತ್ತೇ ತಾಳಿ ಕಟ್ಟಿಸ್ಕೊಬಿಡ್ತೀನಿ. ನನಗೇನು ಬೇಡ, ಹುಟ್ಟು ಬಜಾರಿ ಅಂತ ಹೆಂಡ್ತಿ ನನಗಂತೂ ಬೇಡವೇ ಬೇಡ. ನೋಡಿ ನೀವು ಅಂದರೆ ಇವಾಗೇನೆ ಬೇಕಾ ನಾವು ಮದುವೆ ಮಾಡ್ಕೊಡ್ತೀವಿ. ಹೀಗೆ ಮಾತುಕತೆ ಅದು ಇದು ಅಂತ ಏನೂ ಬೇಡ. ನನ್ನ ಮಗಳು ಜೀವನ ಮಾತ್ರ ಹಾಳಾಗಿ ಹೋಗೋದಕ್ಕೆ ಬಿಡಬೇಡಿ. ಮದುವೆಗೆ ಅಂದ್ಬಿಟ್ಟು ಮದುವೆ ಒಂದು ಮಾಡಿಕೊಟ್ಬಿಡಿ. ನಿಮ್ಮ ಹತ್ರ ಇನ್ನೇನೂ ಕೇಳಲ್ಲ, ಪ್ಲೀಸ್ ಇದೊಂದೇ ಒಂದು ಸಹಾಯ ಮಾಡಿ. ಮಗ ಒಂದು ಹೆಣ್ಮಗಳು ಭವಿಷ್ಯದ ಬಾಳು ಕಣಪ್ಪ. ನೀನು ಒಂದು ಕಿತ ಯೋಚನೆ ಮಾಡು. ನಿಂಗೆ ಯಾರ್ಯಾರು ಹೇಳ್ಕೊಟ್ಟವ್ರು, ನನಗೂ ಸ್ವಲ್ಪ ಜನ ಹೇಳ್ಕೊಟ್ಟವ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡೋಕ್ಕಾಗ್ತದೆ ಹೇಳು? ಹೇಳ್ಕೊಡೋರು 1000 ಹೇಳ್ಕೊಡ್ತಾರೆ, ಹಂಗಂತ ಎಲ್ಲ ಬಿಟ್ಬಿಟ್ಟು ಕುಂತ್ಕೊಳಕ್ಕಾಯ್ತದ? ನೋಡು ಆ ಹೆಣ್ಮಗುನ ಕೊಂಡಿರೋ ನೋಡು, ಸಪ್ಪಗಿರೋದು ನೋಡು. ಪಾಪ ನಿಮ್ಮ ಅತ್ತೆ ಬೇಜಾರು ಮಾಡ್ಕೊಂಡ್ರದು ನೋಡು. ಈಗ ನೀನು ಏನಾರ ಒಂದು ಡಿಸಿಷನ್ ತಗೊಂಡ್ಲೇಬೇಕಪ್ಪ. ನೀನು ಏನು ಡಿಸಿಷನ್ ತಗೊಂತೀವಿ ಹೇಳು? ಪಾಪ ನೋಡ್ರು ಅಟ್ಟುರಿತದೆ. ಅಳಿ ಅಂದರೆ ನೋಡಿ ನನ್ನ ಮೈಂಡು ಸ್ವಲ್ಪ ಚೇಂಜ್ ಆಗೋಕ್ಕಿಂತ ಮುಂಚೆ ನೋಡಿ ಈಗಲೇ ಹುಟ್ಟು ಬಟ್ಟೆಗೆ ಮದುವೆ ಮಾಡ್ಕೊಬಿಡೋಣ, ಸರಿನಾ? ಅರ್ಜೆಂಟಾಗಿ ಮದುವೆ ಮಾಡ್ಕೊಂಡ್ಬಿಟ್ಟು ಮುಗಿಸ್ಕೊಬಿಡ್ಬೇಕು ಅಷ್ಟೇ ನನಗೆ. ಯಾಕಂದರೆ ನಾಳೆ ಇನ್ನೊಂದು ಏನು ಹೇಳ್ಕೊಡ್ತಾರೆ, ಆಮೇಲೆ ನನಗೆ ಅದನ್ನು ಕೇಳೋದು, ಆಮೇಲೆ ನಾನು ಇನ್ನೂ ಮದುವೆ ಕ್ಯಾನ್ಸಲ್ ಮಾಡೋದು, ಅದೆಲ್ಲ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡೋಣ. ಅಂದರೆ ನಾನು ಈಗಲೇ ತಾಳಿ ಕಟ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಬಜಾರಿ ಅದು ಇದು ಅಂತ ಹೇಳ್ತಾವ್ರೆ, ಬಜಾರಿತನವಾಗಿ ಇದ್ರೂ ಪರವಾಗಿಲ್ಲ, ನಾನಂತೂ ಕರ್ಕೊಂಡೋಗಿ ಇದು ಮಾಡ್ತೀನಿ, ಏನು ತೊಂದರೆ ಇಲ್ಲ. ನೀವು ಅಂದರೆ ಸಾಕು. ಇಲ್ಲ ಇನ್ನೂ 1 ತಿಂಗಳು 2 ತಿಂಗಳು ಬಿಟ್ಕೊಂಡು ಮಾಡೋಣ, ಮನೆ ನೋಡೋ ಶಾಸ್ತ್ರ ಮಾಡೋಣ, ಆ ಶಾಸ್ತ್ರ ಮಾಡೋಣ ಅಂತಂದರೆ ನನ್ನ ಮನಸ್ಸು ಮತ್ತೆ ಯಾವ ಥರ ಬದಲಾಗುತ್ತೋ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಮನಸ್ಸು ಕರೆಕ್ಟಾಗೇ ಐತೆ. ನಾಳೆ ಇನ್ನೊಂದು ಥರ ಬದಲಾಗೋಗ್ಬಿಟ್ರೆ ಅದಕ್ಕೆ ನಾನು ಹೊಣೆನೇ ಅಲ್ಲ. ನೀವೇ ಯೋಚನೆ ಮಾಡಿಬಿಟ್ಟು ಏನೋ ಒಂದು ನಿರ್ಧಾರನ ನೀವೇ ಮಾಡಬೇಕೀಗ. ಅಳಿ ಅಂದರೆ ಇದ್ದಕ್ಕಿದ್ದಂಗೆ ಏನಿಯ ಮದುವೆ ಹುಟ್ಟು ಬಟ್ಟೆಗೆ ಮದುವೆ ಅಂದರೆ ಆಯ್ತದ? ಬ್ಯಾಡ ಅಳಿ ಅಂದರೆ ಬೇಕಾರೆ ಈ ವಾರದಾಗ ಮಡಿಕತ್ತೀನಿ ಮದುವೆಯ. ಮನೆ ನೋಡೋ ಶಾಸ್ತ್ರ ಒಂದು ಮುಗ್ದಿದ್ರೆ ಅಮ್ಮ, ಮದುವೆ ಆದ್ಮೇಲೆ ಸಿಂಗಾಪುರ್ಗೆ ಹೋಗೋದು ಇದ್ದಿದ್ದೇನೆ ನೀ. ಬೇಕಾದ್ರೆ ನೀನು ಬರೀ ಒಂದು ಮದುವೆ ಆದ್ಮೇಲೆ ಒಂದು ರೌಂಡ್ ಬ್ಯಾಡ ಅಂತ ಏನಾರ ಹೇಳ್ತೀರ? ನಾನು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬಿಡು. ಇವಾಗ ಅವರು ನಮ್ಮ ಬಗ್ಗೆ ಯಾವಳ ಏನೋ ಹೇಳ್ಕೊಡ್ತಾವ್ರೆ, ಎಲ್ಲ ಹಾಳಾಗೋಯ್ತೈತೆ ಅಂತ ಹೇಳಿದ್ರು ನೀನು ಇನ್ನೂ ಮನೆ ನೋಡೋ ಶಾಸ್ತ್ರ ಅಂತ ಹೇಳ್ತಿದ್ಯಲ್ಲಮ್ಮ ನೀನು. ಯಾವ ಮನೆ ನೋಡೋ ಶಾಸ್ತ್ರನೂ ಬೇಡ ಕಣಮ್ಮ, ಸುಮ್ಮನೆ ನೀನು ಮದುವೆ ಮಾಡ್ಕೊಂಡು ಮುಗಿಸ್ಬಿಡೋಣ, ಆಮೇಕಿಂದ ಹೋಗೋಣ ಬಿಡು ಸಿಂಗಾಪುರ್ಗೆ. ನೋಡಿ ಸಿಂಗಾಪುರ್ಗೆ ಹೋಗಿ ಬರೋಕ್ಕೆ 1 ತಿಂಗಳಾದ್ರೂ ಹಾಗೆ ಆಯ್ತದೆ. ಯಾಕಂದ್ರೆ ಟಿಕೆಟ್ ಬುಕ್ ಮಾಡಬೇಕು, ಅದು ಎಂಥದ್ದು ವೀಸಾ ಬೇಕಂತೆ, ಪಾಸ್ಪೋರ್ಟ್ ಬೇಕಂತೆ. ಎಲ್ಲ 1 ತಿಂಗಳು 2 ತಿಂಗಳು ಆಯ್ತದಂತೆ. ಅಷ್ಟರೊಳಗಡೆ ನನ್ನ ಮಗನ ಮನ್ಸು ಬದಲಾದ್ರೆ ನಾನೇನು ಮಾಡೋಕ್ಕಾಗಲ್ಲ. ಹೇಳೋ ಅಷ್ಟು ಹೇಳಿದ್ದೀನಿ, ಏನೋ ಪಾಪ ಎಣ್ಣೆ ತರು ಅಂತ ಹೇಳ್ಬಿಟ್ಟು. ಸರಿ ಬಿಡಿ, ನಿಮ್ಮಿಷ್ಟ. ಮಗನೇ ನಡಿಯೋ ಹೋಗೋಣ. ಬೇಡ ಬೇಡ ಬೇಡ, ಮದುವೆ ತಾನೆ. ನನ್ನ ಸೊಸೆ ಮನೆಗಿಲ್ಲ, ನನ್ನ ಮೊಮ್ಮಗ ಇಲ್ಲ, ನನ್ನ ಮಗ ಎಲ್ಲೋ ಹೋಗವನೆ. ಈಗ ದಿಢೀರಂತ ಮದುವೆ ಅಂದ್ರೆ ಆಯ್ತದ? ದೇವಸ್ಥಾನದ ಹತ್ರ ಹೋಗೋಣ, 4 ಜನ ಅಲ್ಲೇ ನಿಮ್ಮ ಊರಾಗಲಿ ಯಾರು 4 ಜನ ಬರಲಿ, ನೋಡಲಿ ಮದುವೆಗೆ ಸಾಕ್ಷಿ ಆಗಲಿ. ಒಂದು 4 ಫೋಟೋ ತೆಕ್ಕೊಳ್ಳೋಣ ಮದುವೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಹಂಗೆ ನೀನು ಮದುವೆ ಕಾರ್ಯ ಮುಗಿಸ್ಬಿಡೋಣ. ನಿಮ್ಗೆ 10 ರೂಪಾಯಿ ಖರ್ಚಾಗಕ್ಕಿಲ್ಲ, ನಮ್ಗೆ 10 ರೂಪಾಯಿ ಖರ್ಚಾಗಕ್ಕಿಲ್ಲ, ಎಲ್ಲ ಸೊರೈತದಲ್ಲ. ಆಮೇಕಿಂದ ಮುಂದಿಂದೆಲ್ಲ ನೋಡ್ಕೊಂಡ್ರೆ ಆಯಿತು. ಇಲ್ಲ ಅಂದರೆ ನನ್ನ ಮಗನ ಮನ್ಸು ಬದಲಾದ್ರೆ ಬೇಡ ಬೇಡ ಬೇಡ. ಆಯಿತು, ನೀವು ಹೇಳ್ದಂಗೆ ಏನೇ ಆಯಿತು, ಮದುವೆ ಮಾಡಿ ಮುಗ್ಸೋಣ, ಏನು ತೊಂದರೆ ಇಲ್ಲ. ನನ್ನ ಮಗಳಿಗೊಂದು ಸೀರೆ ಉಡ್ಸ್ಕೊಂಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ಮಗಳೇ ಏನೋ ಒಂದು ಮಾಡಿದ್ರಾಯ್ತು ನೋಡಿಯೇ. ಮಗನೇ ನಿನ್ ತಲೆ ಬಿಡು, ಒಳ್ಳೆ ತಲೆ ಉಪಯೋಗಿಸ್ಬಿಟ್ಟೆ ನೀನಂತೂ. ಮತ್ತೆ ನಾನು ಅಂದ್ರೆ ಸುಮ್ಕೆನಾ?